ಓ ಮಾವ, ಯಾರಪ್ಪ? ಯಾರು ನಿಮ್ಮ ಮಾವ? ಯಾಕಂಗಂತಿದ್ದೀಯ ನೀನು? ನೋಡು ಮಗ, ಮಾವ ಗೀವ ಇವೆಲ್ಲ ಸರಿಯಿಲ್ಲ, ಹಿಂಗೆಲ್ಲ ಕರಿಬೇಡದನ್ನ. ಅಲ್ಲ ಕಣ್ಮವ, ಇದಕ್ಕೆ ನಿಮ್ಮ ಮಗಳ ಮದುವೆ ಆದಮೇಲೆ ನೀವು ನಮ್ಮ ಮಾವನೇ ತಾನೇ? ಅದರಲ್ಲೇನು ಡೌಟು? ಇದೇನು ಹಿಂಗಂತಿದ್ದೀರಿ ನೀವು ನನ್ನ ಮಗಳ? ಅದಿರಲಿ, ಇದು ಅದೇನು ಮನೆ ಖಾಲಿ ಮಾಡ್ಕೊಂಡು ನಡಿಯಪ್ಪ ನೀನು. ಬಿರ್ಬಿರ್ನೆ ಮಾವ, ಏನು ಹೇಳ್ತಿದ್ರಿ ನೀವು? ಯಾ ನಿನಗೆ ಹೇಳ್ತಾರೆ ಕನ್ನಡದಲ್ಲಿ, ಅರ್ಥ ಆಯ್ತಲ್ಲ ನಿನಗೆ? ನಿನಗೆ ಹೇಳ್ತಿರೋದು ನಾನು. ನೋಡು, ಯಾರೋ ಬರ್ತೀನಿ ಅಂದರೆ ಬಾಡಿಗೆಗೆ ನಿನಗಿಂತ ಜಾಸ್ತಿ ಕಾಸು ಕೊಟ್ಟಾರಂತೆ. ನಮಗೆ ಬೇಕಾಗಿರೋದೇನು? ಕಾಸು ಜಾಸ್ತಿ ಬೇಕು ಅಷ್ಟೇ. ಬಿರ್ಬಿರ್ನೆ ಮನೆ ಖಾಲಿ ಮಾಡು. ಅಲ್ಲಕನ್ನವ ಏನವ ನನ್ನ ಮೇಲೇನೋ ಕೋಪ ನಿಮಗೆ? ನಾನು ಯಾಕಪ್ಪ ಕೋಪ ಮಾಡ್ಕೊಳ್ಳೋಣ? ಇದೊಳ್ಳೆ ಸರಿ ಆಯಿತು. ನಮ್ಮ ಮನೆ ಖಾಲಿ ಮಾಡ್ಕೊಂಡು ಹೋಗುತ್ತೆ ಹೇಳ್ತಾನೆ ಕಣ ಮರೆಯ ನೀನೇನು ಹಿಂಗೆ ಆಗ್ತಾಯಿದ್ದಿ? ಈಗ ಮನೆಯ ಖಾಲಿ ಮಾಡುವಂತ ಹೇಳ್ತಿರೋದು ಅಷ್ಟೇ ನಿನಗೆ. ನೀನು ಹೇಳ್ತಿರೋದು ನಾನು ಇದೇ ಹಿಂಗೆ ಅಡಿಯ ನೀನು? ಅಲ್ಲ ಕಣ್ಮವ, ಯಾಕೆ ಮವ ಏನು ತಮಾಷೆ ಮಾಡ್ತಿದ್ದೀರ ನೀವು? ನಾನ್ಯಾಕೆ ಮನೆ ಖಾಲಿ ಮಾಡಾನೆ? ನಿಮ್ಮ ಮಗಳು ಮದುವೆ ಆಗ್ಬಿಟ್ಟು ನಾನು ಇಲ್ಲೇ ಇರುತ್ತಾನೆ. ನನಗೆ ಗೊತ್ತು, ಇದು ಸುಮ್ಮನೆ ಇಲ್ಲಿರಬೇಕು ಅಂದ್ಬಿಟ್ಟಲ್ವ ನೀವು ಅಂತಿರೋದು? ಅಲ್ಲಿಗೆ ನಡಿ ಅಂತ ನೀವು ಅಂತಿರೋದು? ಅಲ್ಲಿಗೆ ಬಂದ್ಬಿಡೋಣ ಆಚೆ ಮನೆಗೆ. ಏನು ಒಂದು ಸತಿ ಅರ್ಥ ಆಯ್ತು ನಿನಗೆ? ಏಯ್, ಮನೆ ಖಾಲಿ ಮಾಡ್ಬಿಟ್ಟು ಹೋಗೋ. ಅಲ್ಲ ಯಾಕೆ? ಯಾಕೆ ಅಂತ ಹೇಳಿ ನನಗೆ ಮದುವೆ ಮಾಡ್ಕೊಡಿಕೊ ಈ ಮಗಳನ್ನ. ಮಾಡ್ತೀನಿ, ನೀನು ಮದುವೆ ಬೇರೆ, ನಿನ್ನ ಮದುವೆ ಬೇರೆ ಕೇಳೋ ನಿನಗೆ? ಅಲ್ಲ, ಏನು ಬುದ್ಧಿ ಬೇಡವಾ ನಿನಗೆ? ಬುದ್ಧಿ ಬೇಡವಾ ಹೇಳು? ಹುಷಾರು ಹೇಳ್ತೇನೆ ಕೇಳ್ಕೊ. ಎಷ್ಟರಲ್ಲಿ ಇರ್ಬೇಕು ಅಷ್ಟರಲ್ಲಿ ಇರಬೇಕು. ಜಾಸ್ತಿ ಅತಿ ಆಗಲ್ಬೇಡ ನೀನು. ಬಾಯಿ ಮುಚ್ಕೊಂಡು ಹೇಳ್ತೇನೆ ಕೇಳು. ಬಾಯಿ ಮುಚ್ಕೊಂಡು ಇದ್ಬಿಡು ಸರಿ ಆಯ್ತು ನೀನು. ಬಾಯಿ ಮುಚ್ಕೊಂಡು ಮನೆ ಖಾಲಿ ಮಾಡ್ಕೊಂಡು ಹೋದ್ರೆ ಸರಿ ಆಯಿತು. ಇಲ್ದವ್ರು ಮಾತ್ರ ನಾನು ಸುಮ್ಕೆ ಕೇಳಿ ನಾನು. ಅಲ್ಲಮ್ಮವ, ಸುಮ್ಮನೆ ನೀವು ಕಾರಣ ಹೇಳ್ದಾನೆಯ ಏನು ಅನ್ನೆ ಮೊನ್ನೆ ಅಲ್ಲವ ಅಳಿಮಯ್ಯ ಅಂತ ಬಾಯಿ ತುಂಬ ಮಾತಾಡ್ತಿದ್ದವರು ಈಗ ಮನೆ ಬಿಟ್ಟು ಹೋಗುವಂತ ಇದ್ರಲ್ಲ, ನನಗೆ ಎಷ್ಟು ಬೇಜಾರಾಗಿಲ್ಲ. ನಾನು ತಬ್ಲಿ ಅನರ್ಥನೂ, ನನಗೂ ಕಷ್ಟಗಳವೆ. ಚಿಕ್ಕದ್ರಿಂದನೂ ಯಾರು ಪ್ರೀತಿನೂ ಕಂಡಿತ್ತಿಲ್ಲ. ಈಗ ನೀವು ಕೊಡೋ ಪ್ರೀತಿ ಕಂಡು ನಮ್ಮ ಅಪ್ಪನೇ ಅಂತ ಎಷ್ಟು ಖುಷಿಯಿಂದ ಹೇಳ್ಕೊತೀನಿ ಗೊತ್ತಾ ನಾನು. ನನ್ನ ತಂದೆ ರೂಪದಲ್ಲ ನಮ್ಮ ಮಾವನವರು ಅಂತ. ಅಯ್ಯೋ ಯೋ 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 ಏನಪ್ಪ, ಏನು ನಿಂದು? ಯಾವ ನಾಟಕ ಮಾಡಿ ನೋಡಿ ನೀನು? ಯಾವ ಥರ ನಾಟಕ ಮಾಡ್ತಾಯಿದ್ದೀವಿ ಅಂತವ? ಒಳ್ಳೇದ್ಕಂತೂ ಅಲ್ಲ ಬಿಡು ನೀನು ಮಾಡ್ತಿರೋ ನಾಟಕ. ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇತ್ತು ಅನ್ನಂಗೆ ಕೇಡ್ಗಾಲದ ನಾಟಕ ಇದು. ಅಲ್ಲ ಕಣ್ಮವ, ನಾಳೆ ಮಾಡಿ ನಾಟಕ ಮಾಡಾನೆ. ನಾನು ಇರೋದನ್ನೇ ಹೇಳ್ತಿರೋದು. ನಾನು ನಾಟಕ ಗಿಟ್ಕದನ್ನು ಮಾಡೋಕ್ಕಿಲ್ಲ ನಾನು. ನೀನು ಎಂಥ ಸತ್ವಂತ ಅಂತ ನನಗೆ ಗೊತ್ತು ಆಯಿತಾ? ನೀನು ಎಂಥವನು ಎಂಥ ಸತ್ವಂತ ಅಂತ ನಮ್ಗೆ ಗೊತ್ತು ಕಣಪ್ಪ. ನೀನು ಬುದ್ಧಿ ತಿಳ್ಕೊಂಡೆ ನಾನು ಹೇಳ್ತಿರೋದು. ಮರುವಾದಿಂದ ಎದೋಗ ಬಡ್ಡಿ ಆಯ್ತು ನನ್ನ ಮನೆ ಒಳಗಿಂದ ನೀನು. ಅಲ್ಲ, ನೀವು ಸುಮ್ಮನೆ ಇಲ್ದೋದೆ ನಾನು ಅಪರಾಧ ಓಡಿಸ್ಬಿಟ್ರೆ ನಾನು ಹೋಗೋದು ನಾನು. ಅದೇನು ತಪ್ಪು ಮಾಡಿದ್ದಾನೆ ಹೇಳಿ? ನಿಮ್ಗೆ ಏನು ಗೊತ್ತಾಗಿರೋದು ಹೇಳಿ ನೋಡೋ. ನಿನ್ನ ಯೋಗ್ಯತೆಗೆ ಬೆಂಕಿ ಸರಿಯಾಗಿ ಇಳಿಸ್ಬಿಡ್ತೀನಿ. ಮರುವಾದಿಯ ಮುಚ್ಕೊಂಡೆ ದೊಬ್ಬರು ಸರಿ ಆಯ್ತು. ಬಡ್ಡಿ ಆಯ್ತು ನಿನ್ನ. ನಿನ್ನ ಆಟಗಳು ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದಿಲ್ಲ. ಅಲ್ಲ, ಮದುವೆ ಆಗಿ ಒಂದು ಮಗ ಇರೋ ನೀನು ನನ್ನ ಮಗಳು ಯಾಕೆ ಮದುವೆ ಆಯ್ತೀನಿ ಅಂದರೆ ನೀನು? ನನ್ನ ಮಗಳೇನು ಗೊತ್ತಿಟ್ಟು ಕೂತಿದ್ದಾಳೆ ನಿನ್ನ ಮದುವೆಗೆ? ಹೆಂಗೆ ಬೊಗಳ್ದೆ ನೀನು ಅಂತ? ನನಗೆ ಮದುವೆ ನೋಡ್ದೆ ಯಾವ ಥರ ಕೊದ್ಲು ಗೊತ್ತಾಯಿರೋದು ಅಂತವ? ಅಲ್ಲ, ಯಾವ ಥರ ಕಾಯ್ಕೊಂಡು ಕೂತಿದ್ದೆ ನನ್ನ ಮಗಳಿಗೆ ನೇಮ್ ಮಾಡಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ದೆ ನೀನು? ನನ್ನ ಮಗಳು ಜೀವನ ಹಾಳು ಮಾಡಬೇಕು ಅಂದ್ಕೊಂಡಿದ್ಯಾ? ಅವಳು 27-28 ವರ್ಷದಿಂದ ಮದುವೆ ಆಗ್ದಾನೆ ಕುಂತಿದ್ಲು ಅವಳು. ಯಾಕಿದ್ಲು? ನಮ್ಮ ಅಪ್ಪ ಚೆನ್ನಾಗಿರಲಿ, ನಮ್ಮ ಅಪ್ಪ ನೋಡ್ಕೊಂಡಿರೋದ ಅಂತವ. ಅಂಥದ್ರಲ್ಲಿ ನಾನು ಬಲವಂತ ಮಾಡಿ ಬೆಣ್ಣ ಒಪ್ಪಿಸಿ ಹೆಂಗೋ ಮದುವೆ ಮಾಡೋದ ಅಂತ ಮಾಡಿದ್ರೆ ನೀನು ಈ ಥರ ಸುಳ್ಳು ಹೇಳಿದ್ಯಲ್ಲ ನೀನು. ಅಲ್ಲ, ಇನ್ನೊಂದು ಹೆಣ್ಣಿಗೆ ಮೋಸ ಮಾಡಿಬಿಟ್ಟು ನನ್ನ ಮಗಳಿಗೆ ಜೀವನ ಕೊಡಕ್ಕೆ ಬಂದಿದ್ದು ಜೀವನ ನೀನು. ನೀನು ಯೋಗ್ಯತೆಗೆ ಬೆಂಕಿ ಹೋಗು. ನ್ಯಾಯವಾಗಿ ಹೋಗ್ಬಿಟ್ಟು ಹೆರ್ತಿ ಮಕ್ಕಳು ಸಾಕೋಗು ನೀನು. ಆಮೇಲೆ ಮಾತಾಡುವೆ ನೀನು ಜಾಸ್ತಿ ಮಾತ್ಕೊಳ ಕಾಡ್ದಿ. ನೀನು ಮಕನ ಬಿಡಿಯ ನಾಳೆ ನೀನು ಹೋಗ್ಲಿಲ್ಲ ಅಂದ್ರೆ ಮಾತ್ರ ಮನೆ ಬಿಟ್ಟು ಪೊಲೀಸ್ನವರೇ ಕರ್ಸ್ಬೇಕಾಯ್ತದೆ ನೋಡಿ. ನಾನು ಮದುವೆ ಆಗಿದ್ದಿಟ್ವೆಯ ಮಗ ಇರೋದು ದಿಟನೆಯ ಹಂಗೆ ಅಂದ್ಕೊಂಡು ನಾನೇನು ಕೆಟ್ಟವನಲ್ಲ ನಾನು. ಅವಳು ಕೆಟ್ಟವಳು. ಅವಳು ಕೆಟ್ಟವಳಾಗಿರೋದಕ್ಕೆ ನನ್ನ ಪರಿಸ್ಥಿತಿ ಹಿಂಗಾಗಿರೋದು. ನೋಡಪ್ಪ, ನಿನ್ನ ಹರಿಕತೆ ಪುರಾಣ ನನಗೆ ಬೇಕಾಗಿಲ್ಲ. ನಾನು ಕೇಳೋಕ್ಕೂ ಇಲ್ಲ ನಾನು. ನಾನೇ ಕೇಳೋ ನಿನ್ನ ಹರಿಕತೆ ಪುರಾಣವ? ನನಗೆ ಯಾಕೆ ಬೇಕಾದೆಲ್ಲ ಹೇಳು? ಹೋಗಿ ಮರುವಾದಿಂದ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತು ಕಿತ್ತಾಡ್ಬೇಡ ನೀನು. ಹೇಳ್ತೇನೆ ನೋಡು, ಒಳ್ಳೆ ಮಾತಲ್ಲಿ ಸುಮ್ಮನೆ ಕಾಪ್ ಕಿಪ್ಪ ಬರ್ಸ್ಬೇಡ ನೀನು. ನನಗೆ ಸುಮ್ಮನೆ ಇದ್ದು ಬಿಡ್ರೆ ನಿನಗೆ ಒಳ್ಳೇದು. ಮರುವಾದಿಂದ ಮನೆಯಿಂದ ಹಚ್ಕೊಯ್ತಾರೋ ನೋಡಿ. ನಿಮ್ದು ಅಮ್ಮಯ್ಯ ಅಂತ ನನ್ನ ಮಾತು ಕೇಳಿ ನಾನು ಎಡ್ತಿ ಸರಿಯಿಲ್ಲ. ಅವಳು ತುಂಬ ಕೆಟ್ಟವಳು. ಅವಳು ಬುದ್ಧಿಯೆಲ್ಲ ಸರಿಯಿಲ್ಲ. ನಿಮ್ದು ಅಮ್ಮಯ್ಯ ಅರ್ಥ ಮಾಡ್ಕೊಳ್ಳಿ. ನೋಡಯ್ಯ, ಹೇಳ್ತೀನಿ ಕೇಳ್ಕೊ. ನೀನು ಇರ್ತೀಯ ಅಂತೇಳೋ ಏನೋ ನನಗೆ ಗೊತ್ತಿಲ್ಲ. ಅವೆಲ್ಲ ನನಗೆ ಬೇಕಾಗೂ ಇಲ್ಲ ಆಯಿತಾ? ನೀನು ಮದುವೆ ಆಗಿ ಮಗ ಇರೋನು ಮದುವೆ ಮಾಡೋಕೆ ನನ್ನ ಮಗಳನ್ನ ನನಗೆ ಅಷ್ಟು ದರದ್ರ ಬಂದಿಲ್ಲ. ನನ್ನ ಮಗಳು ಮದುವೆ ಆಗದ್ರೆ ಜೀವನ ಪರ್ಯಂತ ನನ್ನ ಮನೇಲಿ ಇದ್ದು ಬಿಡಲಿ. ಆದ್ರೆ ನನಗೆ ನಿನ್ನಂತ ನಾನು ಮದುವೆ ಮಾಡೋಕ್ಕಿಲ್ಲ. ನಾನು ಬಾಯ ಮುಚ್ಕೊಂಡು ಹೋಗ್ತಾಯಿರು ನೀನು. ನನ್ನ ಮಗಳಿಗೆ ಈ ವಿಷಯ ಗೊತ್ತಾಗೋದಕ್ಕೆ ನೀನು ಹೊಂಟೋರ್ಸರಿ ನೀನು. ಗೊತ್ತಾಗ ನನಗೋಸಿ ಮಾತಾಡಲ್ಲ. ಎಂಥವಂತ ನನ್ನ ಕಟ್ಟಕ್ಕೆ ನೋಡಿದೆ ನೀನು ಅಂತವ. ನನ್ನ ಮೇಲೆ ಇರೋ ನಂಬಿಕೆನೇ ಹೊಂಟೋಯ್ತು ನನ್ನ ಮಗಳಿಗೆ. ಮೊದಲು ತೋಲ್ಗು ಇಲ್ಲಿಂದವ. ಥೂ, ಮಾನ ಬರೋದಿಲ್ವಾ? ಅಲ್ಲ, ಒಂದೇನೋ ಜೀವನ ಹಾಳು ಮಾಡಿರೋ ಸಾಕಾಕಿಲ್ಲ ಅಂದ್ಬಿಟ್ಟು ನನ್ನ ಮಗಳ ಜೀವನ ಹಾಳು ಮಾಡಕ್ಕೆ ಬಂದಿದ್ದ ನೀನು. ಎಷ್ಟು ಮಟ್ಟಿಗೆ ಬುದ್ಧಿ ಕಲ್ತಿದ್ದೀನಿ ನೋಡು. ನನ್ನ ಮಗಳ ಜೀವನ ಹಾಳು ಮಾಡಕ್ಕೆ ಬಂದಿದೆಯಲ್ಲ, ನಿನ್ಗೆ ಒಳ್ಳೇದಾಗಿಲ್ಲ ನಿನಗೆ ತಿಳ್ಕೊಬಿಡು. ನಾನು ನಿನ್ನ ಸಂಪೂರ್ಣವಾಗಿ ನಂಬಿದೆ. ನಿನ್ನ ನಂಬಿಕೆ ದ್ರೋಹ ಮಾಡಿದೆಯಲ್ಲ, ದೇವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡ್ತಾನೆ. ಅವಾಗ ಅನ್ಬೇಡಿ ಕಣ್ಣವ, ನಿಮ್ದು ಅಮ್ಮ ಅಂತ ನಿಮ್ಮ ಕಾರ್ ಕಟ್ಕೊತೀನಿ ಅನ್ಬೇಡಿ. ನೋಡಿ, ನಾನು ಯಾರಿಗೂ ಮೋಸ ಮಾಡಿಲ್ಲ ನೋಡು. ಪದೇ 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 ಹೇಳ್ತಾನೆ ಮಾವಾಗಿವ ಅಂತಂದರೆ ನಾನು ಮತ್ತೆ ಸುಮ್ಕೆರೆ ಕೇಳ್ತಾನು. ಇಷ್ಟೊತ್ತು ಗಂಟೆಯಲ್ಲಿ ಕೂತ್ಕೊಂಡು ನೀನು ಮಾತಾಡ್ತಿರೋದು ತಪ್ಪು. ಇಲ್ಲೇ ಪಕ್ಕದಲ್ಲಿ ಟೇಸಲ್ಲದೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ನಿನ್ನ ಒದ್ದು ಒಳಗಾಗ್ತಾರೆ. ಸರಿಯಾದ ಕೆಲಸ ಮಾಡಿಸ್ಬೇಕಾ ಹೇಳು? ಬೇಡಿ ನೋಡಿ, ನಾನು ಹೋಯ್ತೀನಿ ಮಾವ. ನಿಜವಾಗ್ಲೂ ಹೇಳ್ತೀನಿ ಕೇಳಿ. ಅವಳು ಸದ್ಯಕ್ಕೆ ನಾನೇ ಹಿಂಗೆ ಬರ್ತಿದೆ ಅನ್ನ ತಂದ್ಕೊಂಡು ಹಿಂಗೆ ಮೂಟೆ ಹೊರಗೆ ಬರಬೇಕಾಗಿತ್ತು ನಾನು. ಅವಳು ಸರಿ ಇಲ್ದೋಗ್ತಾನೆ ನಾನು ಇಲ್ಲಿ ಬಂದಿರೋದು. ನೀವು ಅರ್ಥ ಮಾಡ್ಕೊಳ್ಳಿ ಮಾವ. ಇನ್ನು ಯಾವತ್ತೂ ಒಂದು ಸವಸಕ್ಕೆ ಹೋಯ್ಕಿಲ್ಲ. ನಿಮ್ಮ ಮಗಳನ್ನ ರಾಣಿ ನೋಡ್ಕೊತೀನಿ.
ನಿಮ್ಮ ತಮ್ಮ ನನಗೆ ಅವಕಾಶ ಮಾಡಿಕೊಡಿ. ಏನೋ ಅವಕಾಶ ಮಾಡಿಕೊಡೋದು, ಏನು ಅವಕಾಶ ಮಾಡಿಕೊಟ್ಟಾರು? ಇನ್ನೊಂದೇನು ಜೀವನ ಹಾಳು ಮಾಡಿಬಿಟ್ಟು ನನ್ನ ಮಗಳನ್ನ ಆ ಜಾಗದಾಗ ಕುಣಿಸಿದ್ರೆ ನನ್ನ ಮಗಳು ನೆಮ್ಮದಿ ಸಿಕ್ಕದ ಜೀವನದಲ್ಲಿ? ಸಿಕ್ಕದ ಹೇಳು? ಹಾಲು ಕುಡ್ದು ಮಕ್ಕಳೇ ಬದುಕಕ್ಕಿಲ್ಲ ಅಂಥದ್ರಲ್ಲಿ ಈ ವಿಷ ಕುಡ್ದು ಬದುಕವೇನೋ? ಅವೇನೋ ಮೋಸ ಮಾಡಿಬಿಟ್ಟು ನಾನು ಸ್ವಾರ್ಥಿ ಆದರೆ ದೇವ್ರ ಮೆಚ್ಚಕ್ಕಿಲ್ಲ. ಸರಿಯಾ? ಜನ ಅಂತೂ ಮೆಚ್ಚಿಸೋಕ್ಕಾಗಿಲ್ಲ. ಓಲಿ ದೇವ್ರ ಮೆಚ್ಚ ನಾವು ಇವಿ, ಅದನ್ನ ನಾವು ನಿನ್ನಿಂದ ಹಾಳು ಮಾಡ್ಕೊಳಕ್ಕಾಗಿಲ್ಲ. ಸುಮ್ಮನೆ ಕಡ್ದು ಹೋಗೋದಿನೋ ಅಂತ ಹೇಳ್ತಾ ಇರೋದು. ನಿನಗೆ ಜಾಸ್ತಿ ಮಾತಿಗೆ ತಬಿಡೋದಿನೋ ಕರ್ಸೋಣ ಪೊಲೀಸ್ನರ. ನೋಡಿ ಬಿಡಿ, ಆಯಿತು, ಬ್ಯಾಡ್ದಾರು ಇರಲಿ ಬಿಡಿ ಅತ್ತಗೆ. ನೋಡಿ ನೀವು ಮದುವೆ ಮಾಡಿದವ್ರು ಸಿಕ್ಕಿಲ್ಲ, ನನಗೆ ಯಾರು ಮನೆ ಕೊಟ್ಟರು? ಒಂಟಿಗೆ ಹೋದ್ರೆ ಯಾರು ಮನೆ ಕೊಡೋಕ್ಕಿಲ್ಲ. ನನಗೆ ಒಟ್ಟಿಗೆ ಬಾಡಿಗೆ ಮನೆಲ್ಲಾರು ಇಲ್ಲೇ ಇರ್ತೀನಿ, ನಿಮಗೆ ಬಾಡಿಗೆ ಕೊಟ್ಕೊ ಹೋಯ್ತೀನಿ ಅಂತ ನೇಬಲ್ ನನಗೆ ಬಂದಿಲ್ಲ. ಮುರ್ಬಾದಿಂದ ಕಡ್ದು ಹೋಯ್ತಾ ಇರೋದಿನೋ. ನಾನು ಯಾವ ಬಾಡಿಗೆ ಮನೇಲಿ ಕೊಡೋಕ್ಕಿಲ್ಲ, ನನ್ನ ಮಗಳು ಕೊಟ್ಟು ಮದುವೆನೂ ಮಾಡೋಕ್ಕಿಲ್ಲ. ನಾನು ಮುರ್ಬಾದಿಂದ ಹೊಂಟೋಗ್ಬಿಟ್ರೆ ನಿನಗೆ ಒಳ್ಳೆಯದು. ಇಲ್ದವ್ರು ಮಾತ್ರವೇ ಕತ್ತಿಡ್ದು ಬೀದಿ ತಳ್ಬೇಕಾಯ್ತದೆ. ನೋಡಿ ನಿಜವಾಗ್ಲೂ ನನ್ನಂಥ ಗಂಡಿಗೆ ನೀವು ಹುಡುಕಿ ಮದುವೆ ಮಾಡ್ತೀನಿ ಅನ್ನೋದೆಲ್ಲ ಸುಳ್ಳು. ನಾನು ಎಷ್ಟೊಂದು ಒಳ್ಳೆಯವನು ಗೊತ್ತಾ? ನೀವು ಅರ್ಥ ಮಾಡ್ಕೊಳಕ್ಕಿಲ್ಲ. ನೀವು ಕಂಡವ್ರು ಮಾತು ಕಟ್ಕೊಂಡು ನೀವು ಇವತ್ತು ಕೈಗೆ ಬಂದು ಮುತ್ತ ನೀವೇ ಹಾಳು ಮಾಡ್ಕೊತಿದ್ದೀರಿ. ನಿಮ್ಮ ಇಷ್ಟ. ಓಹೋ ಆಯಿತು ಹೋಗಪ್ಪ, ಗರಂದಾರಿ ನೀನು ಕತೆ ನಿನ್ನ ಗರಂದಾರಿ. ನೀನು ಎಂತ ಗೊತ್ತು ಕಣ. ನೋಡಿ ಸರಿ ವಿಷಯ ಎಲ್ಲ ಹೇಳ್ದವ್ರು ಯಾರು ನಿಮಗೆ? ಯಾರೇ ಹೇಳಿ ನಿಜ ಇರ್ತಾನೆ, ನಿನ್ನ ಬಾಯಲ್ಲಿ ಗೊತ್ತು ತಾನೆ. ಇನ್ಯಾಕೆ ಯಾರು ಹೇಳೋದು ತಾನೆ? ಏನಂತೆ ನನಗೆ ಗೊತ್ತು. ನನಗೆ ಅಮ್ಮನೇ ಹೇಳಿರೋದು. ಅವತ್ತು ಬ್ಯಾಗ್ ಇಟ್ಕೊಂಡು ಸಿಕ್ಕಿದ್ಲಲ್ಲ ಅವಳು ತಾನೆ, ಸಂತೆಗೆ ಬಂದಿದ್ಲಲ್ಲ ಅವಳು ತಾನೆ ಹೇಳಿರೋದು. ಅವಳು ಸುಮ್ಮನೆ ಬಿಡೋಕ್ಕಿಲ್ಲ. ನಾನು ಏನು ಮಾಡ್ಕೊಬಿಟ್ಟು ಏನಪ್ಪ ಮಾಡ್ಕೊಬಿಟ್ಟು ದೊಡ್ಡ ಮನ್ಸ ಏನು ಮಾಡ್ಕೊಬಿಟ್ಟು? ಏಯ್ ಎದೋಗ ಮಾರ ಮುರ್ವಾದಿಂದವ. ನಿನಗೆ ಮಾನ ಮುರ್ವಾದಿ ಏನಾದ್ರು ಇದ್ದಿದ್ರೆ ನೀನು ಇನ್ನೂ ಕೂತ್ಕೊಂಡು ಮಾತಾಡ್ತಿದ್ದಿಲ್ಲ. ಇಲ್ಲಿ ಯಾವುದು ಇಲ್ಲದ ಹೊತ್ತಿಗೆ ಆಡ್ತಿರೋದು. ಇಲ್ಲೇ ಗೊತ್ತಾಯ್ತದೆ ನೀನು ಯೋಗ್ಯತೆ ಅಂತದ್ದು ಅಂತವ. ನೀನು ಯೋಗ್ಯತೆ ಅಂತದ್ದು ಅನ್ನೋದು ಇಲ್ಲೇ ಗೊತ್ತಾಯ್ತದೆ ಕಣಪ್ಪ. ಹೋಗೋ ಮರೆಯ ಎದ್ದಿ, ಹೋಗೋ ಮರೆಯ. ನೀನೇ ಸರಿಯಲ್ಲ ಬುದ್ಧಿ ಕಲ್ತಿರೋನು. ಹೋಗು. ನೀನು ಯೋಗ್ಯತೆ ಒಂದಿಷ್ಟು ಬೆಂಕಿ ಕಂಡರು ಕಡ್ದೋಗು. ಜಾಸ್ತಿ ಮಾತು ಕಿತ್ತಾಬಿಡ ನೀನು. ಇನ್ನೊಂದ್ಸತಿ ತಲೆ ಹಾಕ್ಬಿಡ ನೀನು. ಲೋಪರ್ ಬಡ್ಡೆಯನ್ನೇ ಅವತಾರ ಆಗ್ತಾನೆ ಅವತಾರವಾ. ಮಗಳೇ ಅಪ್ಪ ಯಾವಾಗ ಬಂದವ? ನೀವು ಮಾತಾಡ್ದಾಗಲೇ ಬಂದೆ ಕಣಪ್ಪ. ಅಲ್ಲ ಕಣಪ್ಪ, ಹೋಗಿ ಇಂಥವ್ನು ನಾನು ಮದುವೆ ಮಾಡಕ್ಕೆ ನೋಡ್ದಲ್ಲಪ್ಪ. ಇಂದು ಮುಂದೆ ವಿಚಾರಿಸ್ತಾರೆ ನೀನು. ಅವ್ವ ನನಗೇನಿಲ್ಲ ಗೊತ್ತು. ನನಗೇನು ಗೊತ್ತು? ಬಡ್ಡೆದ ಕಷ್ಟ ಹೇಳ್ಕೊಂಡಲ್ಲ ಅಂದ್ಬಿಟ್ಟು ನಾನು ನಿಜವೇನೋ ಅಂತ ತಿಳ್ಕೊಬಿಟ್ಟೆ ಕಣಪ್ಪ. ನಿನ್ನ ಅನ್ಯಾಯವಾಗಿ ನಿನ್ನ ಜೀವನ ನನ್ನ ಕೈಯಾರ ನಾನೇ ಹಾಳು ಮಾಡ್ಬಿಡ್ತೀನಲ್ಲ ಅಂತ ನೆನ್ಸ್ಕೊಂಡ್ರೆ ನನಗೆ ಉಸಿಯೋದ್ರ ಕಾಯ್ತಿಲ್ಲ ಕಣ್ ಮಗಳೇ. ನಾನು ಅದಕ್ಕೆ ಹೇಳ್ತಿದ್ದು, ನನಗೆ ಯಾವ ಮದುವೆನೂ ಬೇಡ, ಏನು ಬೇಡ, ಸುಮ್ಕಿರು ಅಂತ. ನನ್ನ ಮಾತಾಡಿ ಕೇಳ್ದ ನೋಡು ಬೇಜಾರು ಮಾಡ್ಕೊಬೇಡ ಕಣಪ್ಪ. ಇಂಥ ಕಳ್ಳನ ಮಕ್ಕಳಿಗೆಲ್ಲ ಮದುವೆ ಆಗಿ ಜೀವನ ಪರ್ಯಂತ ನರ್ಕ ಅನ್ಬೋಸೋ ಬದಲಿಗೆ ಮದುವೆ ಆಗ್ದಂಗೆ ನೆಮ್ಮದಿಯಾಗಿರ್ತೀನಿ ನಾನು ಯಾಕೆ ನೀನು ದೂರ ತಳ್ಳಕ್ಕೆ ನೋಡಿಯೇ ನೀನು? ನನ್ನ ಪಾಡು ನಾನು ಇರೋಕ್ಕಿಲ್ವಾ? ಆಯಿತು ಕಣ್ ಮಗಳೇ. ನೋಡು ನೀನೇನು ಬೇಜಾರು ಮಾಡ್ಕೊಬೇಡ. ಇವನಿಗಿಂತ ಚೆನ್ನಾಗಿರೋ ಒಳ್ಳೆ ಹುಡುಗನ ತಂದು ನಾನು ಮದುವೆ ಮಾಡೋ ಜವಾಬ್ದಾರಿ ನಂದು. ನೀನೇನು ಬೇಜಾರು ಮಾಡ್ಕೊಬೇಡ ಕಣ್ ಮಗಳೇ. ನೀನು ಆರಾಮಾಗಿರು. ನನಗೆ ಯಾವ ಮದುವೆನೂ ಬೇಡ, ಏನು ಬೇಡ. ನನ್ನ ಪಾಡಿಗೆ ನಾನು ಇರಾಗ್ಬಿಟ್ಬಿಡಪ್ಪ. ನಿಂದ ಅಮ್ಮ ಅಂತೀನಿ, ಕಾಲು ಕಟ್ಕೊತೀನಿ. ನಾನು ಯಾಕೆ ಇಂಚಿ ಗೊತ್ತಾಗ್ತೀನಿ ನೀನು? ಸುಮ್ಮನೆ ನಾನು ತಲೆ ತಿನ್ಬೇಡ. ನೀನು ಮದುವೆ ಸುದ್ದಿನೇ ಎತ್ಬೇಡ. ಆಯಿತು ಬಿಡಲ್ಲ. ಆಯಿತು, ಬೇಜಾರು ಮಾಡ್ಕೊಬೇಡ. ನೀನು ಇಷ್ಟವೇ ನನ್ನ ಇಷ್ಟ. ನೋಡೋದ ಯಾರು ಅನುಕೂಲವಾಗಿರೋರು ಕಂಡ್ರೆ ಮಾಡೋದು. ಇಲ್ಲ ಸಿಕ್ಕಿಲ್ಲ ನಿನ್ನ ಮದುವೆನೇ ಆಗೋದು ಬೇಡ. ನಿಮ್ಮದೇ ಕಾಲ ಕಟ್ಕೊಂಡು ಹೋಗ್ಬಿಡು ಮಗಳೇ. ಹೋಗ್ಬಿಡು. ಇನ್ನೇನು ಮಾಡೋಕ್ಕದು? ಇಂಥ ಅಲ್ಲಾಡಿ ನನ್ನ ಮಕ್ಳು ಕಟ್ಕೊಂಡು ಆಮೇಲೆ ಜೀವನ ಪರ್ಯಂತ ಸಾಯ್ಬೇಕಾಯ್ತದೆ. ನೀನು ತೀರ್ಮಾನ ಸರಿನೇ ಬಿಡತ್ತಾಗೆ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.